ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ವೀಡಿಯೋನ ಶೂಟ್ ಮಾಡ್ತಾ ಇರೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮಗೂ ಇದೇ ಥರ ಕಂಟೆಂಟ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನನ್ನ ವೀಡಿಯೋ ಬಂದು ನಿಮಗೆ ತಲುಪುತ್ತೆ. ಸೊ ನಾನೀಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು 3:30 ಸೊ ಜಸ್ಟ್ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೆ ಈ ವಿಡಿಯೋಸ್ ಏನೇನಿರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಆ್ಯಂಡ್ ಬನ್ನಿ, ಈಗಷ್ಟೇ ಒಂದು ಪಾರ್ಸಲ್ನ ನಾನು ರಿಸೀವ್ ಮಾಡಿದೆ. ದಟ್ ಈಸ್ ಮೀಶೋ ಪಾರ್ಸಲ್. ಇಷ್ಟು ಬಟ್ಟೆನ ನಾನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದು ಬಂದು ನನಗೆ PR ಕಳಿಸಿದ್ದಾರೆ. ಬಾಲು ಹರ್ಬಲ್ಸ್ ಕುಂಕುಮದಿ ಆಯಿಲ್. ಇದನ್ನು ರಿವ್ಯೂ ಮಾಡಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಫಾರ್ ವರಮಹಾಲಕ್ಷ್ಮಿ ಹಬ್ಬ. ಈಗ ಜಸ್ಟ್ ಒಂದು ರ್ಯಾಂಡಮ್ ಆಗಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದೆಲ್ಲ ನಾನು ಪರ್ಚೇಸ್ ಮಾಡಿರೋದು ಬಂದು ಮೀಶೋಲಿ. ಸೊ ಮೀಶೋಲಿ ತುಂಬ ಕಲೆಕ್ಷನ್ಸ್ ಈಗ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಮೀಶೋಲಿ ಬೈ ಮಾಡ್ಬೋದು. ಆ್ಯಂಡ್ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಗೌನ್. ನೋಡ್ಬೋದು ನೀವೇ ಗೌನ್ನ. ಆ್ಯಂಡ್ ಇದು ತುಂಬ ಲಾಂಗ್ ಇದೆ, ತುಂಬ ಫ್ಲೇಯರ್ ಆಗಿದೆ ಗೌನ್ ಇದು. ನೀವೇನಾದರೂ ಫೋಟೋ ಶೂಟ್ಸ್ಗೆ ಅಥವಾ ಬರ್ಡೇ ಪಾರ್ಟೀಸ್ಗೆ ಬಟ್ಟೆ ಡ್ರೆಸ್ಸಸ್ ನೋಡ್ತಾ ಇದ್ದರೆ ನೀವು ಇದನ್ನು ಖಂಡಿತವಾಗ್ಲೂ ಬೈ ಮಾಡ್ಬೋದು. ಆ್ಯಂಡ್ ಇದು ಸ್ಲೀವ್ಸ್ ಕೂಡ ಅಷ್ಟೇ ತುಂಬ ಯೂನಿಕಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ಎಂಬ್ರಾಯ್ಡ್ರಿ. ಇದು ಬಂದು ಗ್ರೀನ್ ವಿತ್ ಲೈಟ್ ಗ್ರೀನಲ್ಲಿ ಕೊಟ್ಟಿದ್ದಾರೆ ಕಾಂಬಿನೇಷನಲ್ಲಿ. ಆ್ಯಂಡ್ ಇದು ಬಂದು ಬಾಟಲ್ ಗ್ರೀನ್ ಕಾಂಬಿನೇಷನ್ ಇದೆ ಡ್ರೆಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಕ್ಲಾತ್ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಹೇಳಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಸೊ ನಿಮಗೆ ಡೈರೆಕ್ಟಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಲಿಂಕ್ ಬಂದುಬಿಡುತ್ತೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದು ನನಗೆ ಕಾಸ್ಟ್ ಆಗಿದ್ದು 555 rupees. ವರ್ತ್ ಬೈ ಅನ್ಸುತ್ತೆ ನನಗೆ. ನೀವೇನಾದರೂ ಕಾರ್ಡ್ ಸೆಟ್ ಇಷ್ಟಪಡೋರು, ಇದು ಟಾಪ್ ಮತ್ತು ಬಾಟಮ್ ಎರಡು ಬರುತ್ತೆ. ನೋಡ್ಬೋದು ನೀವೇ ಇಲ್ಲಿ. ಇದು ಒಂಥರ ಇಂಡೋ ವೆಸ್ಟರ್ನ್ ಥರ ಬರುತ್ತೆ. ಕಾಲರ್ ಇದೆ, ನಿಮಗೆ ಕಾಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಟನ್ಸ್ ಕೂಡ ಬರುತ್ತೆ ನಿಮಗೆ. ಬಟ್ ಇದು ಓಪನ್ ಆಗೋದಿಲ್ಲ ಬಟನ್ಸ್, ಬಟ್ ಇದು ನಿಮಗೆ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಡಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಈ ಥರ. ಆ್ಯಂಡ್ ಫುಲ್ ಕುರ್ತಾಲಿ ಬಂದು ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಪ್ಲೇನ್ ಬರುತ್ತೆ ನಿಮಗೆ. ತುಂಬ ಯೂನಿಕಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ 496 rupees ನನಗೆ ಆಗಿದ್ದು. ಆ್ಯಂಡ್ ನಮ್ಮ ಮಮ್ಮಿ ಇದೆ ನೋಡಿ, ಹಾಯ್ ಮೇಡಮ್. ಆ್ಯಂಡ್ ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಇದನ್ನು ಬೈ ಮಾಡಿ. ಆ್ಯಂಡ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಮಸ್ಟ್ ಬೈ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇದು ಬಂದು ನಿಮ್ಮ ಫ್ರೆಂಡ್ಸ್ ಹಲ್ದಿ ಫಂಕ್ಷನ್ ಏನಾದರೂ ಹತ್ರದಲ್ಲಿದ್ದರೆ ಈ ಬಟ್ಟೆ ನಿಮಗೆ ಹೇಳಿ ಮಾಡಿಸಿದಂಥ ಬಟ್ಟೆ. ಸೊ ನೋಡಿ, ತುಂಬ ಚೆನ್ನಾಗಿದೆ ರೆಸಿಪಿ. ಇದೊಂಥರ ಶರಾರ ಥರ ಬರುತ್ತೆ. ನೀವು ನೋಡ್ಬೋದು ವರ್ಕ್ ಎಷ್ಟು ಡೀಟೇಲ್ ಆಗಿದೆ ವರ್ಕ್. ಆ್ಯಂಡ್ ಕ್ಲಾತ್ ಕೂಡ ಅಷ್ಟೇ ಒಂಥರ ಸಿಲ್ಕ್ ಟೈಪಲ್ಲಿದೆ. ನಿಮಗೆ ಎವ್ವಿ ಥರ ಇಲ್ಲ, ವೆಯ್ಟ್ಲೆಸ್ ಥರ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಫ್ಲೇರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ದಪ್ಪ ಇರೋರು ಹಾಕೋಬೋದು, ಸಣ್ಣ ಇರೋರು ಹಾಕೋಬೋದು, ಹೊಟ್ಟೆ ಇರೋರು ಇವನ ಬಟ್ಟೆ ಆಗಲ್ಲ ಅನ್ನೋ ಥರ ಇದ್ರೂ ನೀವು ಇದನ್ನು ವೇರ್ ಮಾಡ್ಬೋದು. ಕವರ್ ಆಗಿಬಿಡುತ್ತೆ ಎಲ್ಲ. ಆ್ಯಂಡ್ ಇದು ಯೆಲ್ಲೋ ಕಲರ್ ಹಲ್ದಿ ಫಂಕ್ಷನ್ಗೆಲ್ಲ ಸಕಲ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದು ಈ ಥರ ಕೊಟ್ಟಿದ್ದಾರೆ, ಸೇಮ್ ಪ್ಲಾಜೋ ಥರ ಕೊಟ್ಟಿದ್ದಾರೆ. ಇದಕ್ಕೆ ನಾನು ವೀಡಿಯೋನ ಅಟ್ಯಾಚ್ ಮಾಡ್ತೀನಿ, ಇಲ್ಲಿ ನಾನು ವೇರ್ ಮಾಡಿರುವಂಥ ವೀಡಿಯೋಸು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕ್ಲಾತ್ ಲೈಟಲ್ಲಿ. ನೋಡಿ ಡ್ರೆಸ್ ಬಂದು 600 rupees. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಬೈ ಮಾಡಿ. ಅಂದರೆ ಕಲರ್ಸ್ ಆಪ್ಷನ್ ಕೂಡ ಇದೆ. ವೈಟ್ ವಿತ್ ಪಿಂಕ್ ಕಾಂಬಿನೇಷನ್ ಇದೆ, ಆ್ಯಂಡ್ ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನ್ ಇದೆ, ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಇದೆ. ಸೊ ನನಗೆ ಯೆಲ್ಲೋ ಕಲರ್ ತುಂಬ ಯೂನಿಕ್ ಆಗಂತ ಕಾಣಿಸುತ್ತೆ. ಯೆಲ್ಲೋ ಕಲರ್ ಆಲ್ಮೋಸ್ಟ್ ಯಾರು ಲೈಕ್ ಮಾಡಿದೆ, ಬಟ್ ನನಗೆ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ಬೈ ಮಾಡಿದ್ದೀನಿ. ನೀವು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಸೊ ನೀವೇನಾದರೂ ಡೆಕೋರೇಷನ್ ರಿಟರ್ನ್ ಗಿಫ್ಟ್ ಏನಾದರೂ ನೋಡ್ತಾ ಇದ್ದರೆ ಇದನ್ನು ಬೈ ಮಾಡಿ. ಇದ್ರ ಜೊತೆ ಬ್ಲೌಸ್ ಪೀಸ್ ಬ್ಯಾಂಗಲ್ಸ್ ಎಲ್ಲ ಕೊಟ್ಟು ನೀವು ಇದನ್ನು ಕೊಟ್ಟರೆ ತುಂಬ ಯೂನಿಕಾಗಿ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ಅಷ್ಟೇ. ಆ್ಯಂಡ್ ಈಗಷ್ಟೇ ಒಂದು ಆರ್ಡರ್ ಮಾಡಿದೆ ಇನ್ಸ್ಟಾಮಾರ್ಟಲ್ಲಿ. ಏನೇನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಬಂದು ಪೊಟ್ಯಾಟೊ ಚಿಪ್ಸ್ ಬಾಲಾಜಿ ವೇಫರ್ಸ್ ಅಂತ ಗೊತ್ತಿಲ್ಲ, ಟ್ರೈ ಮಾಡೋಣ. ಆ್ಯಂಡ್ ಇದು ಎಗ್ ರೈಸ್ ಬುಕ್ ಮಾಡಿದ್ದೆ ಬಿಕಾಸ್ ನಾನು ಇವಾಗ ಕೇಕ್ ರೆಸಿಪಿ ಮಾಡ್ತೀನಿ, ಕೇಕ್ ಮಾಡೋಣ ಅಂತ. ಆ್ಯಂಡ್ ಬೇಕಿಂಗ್ ಪೌಡರ್ ಆ್ಯಂಡ್ 2 ನೈಫ್. ಆ್ಯಂಡ್ ಇಲ್ಲಿ ಎಮ್ಮಿ ಫ್ರೆಂಚ್ ಫ್ರೈಸ್ ಕೂಡ ರೆಡಿ ಆಗಿದೆ ನೋಡಿ. ಸೊ ಈಗ ನಾನು ಕೇಕ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಕ್ನ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿದೆ. ಸೊ ಹೊರಗಡೆ ಯಾಕೆ ಹೋಗಿ ತಿನ್ನೋದು ಅಂತ ಲೈಕ್ ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆದರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ, ಮಳೆ ಬರೋ ಥರ ಆಗಿದೆ. ಸೊ ಕೇಕ್ ಮಾಡಿಕೊಂಡು ತಿನ್ನೋಣ. ಸೊ ನಿಮಗೂ ಆ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ನಾನು ಜಸ್ಟ್ ಮಾಡೋದು ಪ್ಲೇನ್ ಕೇಕ್ ಅಷ್ಟೇ. ಯಾವುದೇ ರೀತಿಯ ಪೌಡರ್ಸ್, ಕೋಕೋ ಪೌಡರ್ಸ್ ಅದೆಲ್ಲ ನಾನೇನು ಯೂಸ್ ಮಾಡ್ದಂಗೆ ನಾರ್ಮಲ್ ಪ್ಲೇನ್ ಕೇಕ್ನ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ನೋಡ್ಬೋದು ನೀವಿಲ್ಲಿ.
ಸೊ ಇವಾಗ ಫಸ್ಟ್ ಟೈಮ್ ನಾನು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೇಕಿಂಗ್ ಪೌಡರ್, ಶುಗರ್, ಮೈದಾ, ಎಣ್ಣೆ. ನೀವು ಎಣ್ಣೆ ಬದಲು ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು, ಇಲ್ಲ ತುಪ್ಪ ಆದರೂ ಯೂಸ್ ಮಾಡ್ಬೋದು. ನಾನು ಪ್ರಿಫರ್ ಮಾಡೋದು ಎಣ್ಣೆ. ಅಲ್ಲಿ ಮೊಟ್ಟೆ, ಸೋಡಾ ಆ್ಯಂಡ್ ಜಾರ್, ಮಿಕ್ಸಿಂಗ್ ಜಾರ್. ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟ್ ನಾನಿಲ್ಲಿ ಇಷ್ಟು 1 ಬೌಲ್ ಈ ಅಳತೆಯಲ್ಲಿ ತೊಗೊಂಡಿರೋದ್ರಿಂದ ಮೈದಾ ಹಿಟ್ಟನ್ನ ನಾನು ಈ ಕಪ್ಪಲ್ಲಿ 1 ಕಪ್ ಫುಲ್ ಸಕ್ಕರೆ ಹಾಕೋತಾ ಇದ್ದೀನಿ. ಬಿಕಾಸ್ ನಮ್ಮ ಸ್ವೀಟ್ ತುಂಬ ಇಷ್ಟಪಡ್ತಾರೆ. ಸೊ 1 ಕಪ್ ಸಕ್ಕರೆ ಆ್ಯಂಡ್ ಇದು 3/4 ಕಪ್ಪು ಎಣ್ಣೆ. ಸೊ ನೆಕ್ಸ್ಟು ಇಲ್ಲಿ ನಾವು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೋಬೇಕು. ನೆನಪಿರಲಿ, ಬೇಕಿಂಗ್ ಸೋಡಾ ಬೇರೆ, ಬೇಕಿಂಗ್ ಪೌಡರ್ ಬೇರೆ. ಸೊ ಇಲ್ಲಿ ಹಾಫ್ ಟೇಬಲ್ ಸ್ಪೂನ್ ನಾನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಆ್ಯಂಡ್ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಆ್ಯಂಡ್ ಇಲ್ಲಿ ಮೈದಾ ನಾವೇನು ತೊಗೊಂಡಿರ್ತೀವೋ ಆ ಮೈದಾನ ಫುಲ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು, ಹಸಿ ಹಾಲು. ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಟ್ ಅದು ಸ್ಕಿಪ್ ಆಗೋಗುತ್ತೆ ವೀಡಿಯೋ. ಆ್ಯಂಡ್ ಇದು ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು. ಬ್ಯಾಟರ್ ಏನಿರುತ್ತೆ ನಾವು ಕೇಕ್ಗೆ, ಅದು ದೋಸೆ ಬ್ಯಾಟರ್ ಹೇಗೆ ಇಟ್ಕೊಂಡಿರ್ತೀವೋ ಆ ಥರ ಬರಬೇಕು. ಆ್ಯಂಡ್ ಇದಕ್ಕೆ ನಾನು ನೆಕ್ಸ್ಟ್ ಇಲ್ಲಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಆ್ಯಂಡ್ ಟೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನನ್ನ ಹತ್ರ ಇತ್ತು, ಸೊ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಜಾಸ್ತಿ ಹೊತ್ತು ಇದನ್ನು ಆಚೆ ಇಡಬಾರ್ದು. ಅದೇನು ನಾವು ಜಸ್ಟ್ ಮಿಕ್ಸ್ ಮಾಡ್ಕೊಂಡಿರ್ವೋ ತಕ್ಷಣ ನಾವು ಬೇಕ್ ಮಾಡಬೇಕಾಗತ್ತೆ. ಆ್ಯಂಡ್ ಒಂದು ಪ್ಯಾನ್ಗೆ ಆ ಎಣ್ಣೆನ ಸವರ್ಕೊಂಡು ನಾವು ಅದಕ್ಕೆ ಮೈದಾನ ಡಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ. ಆ್ಯಂಡ್ ನೆನಪಿರಲಿ, ಪ್ಯಾನ್ ಸ್ವಲ್ಪ ಅಗ್ಲವಾಗಿರಲಿ ಆ್ಯಂಡ್ ಬ್ಯಾಟರ್ ಕೂಡ ಕಾಲು ಇಲ್ಲ ಅರ್ಧ ಅಷ್ಟಿರಬೇಕು. ಬಿಕಾಸ್ ಅದು ಕೇಕ್ ಹುಬ್ಬುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ಪೇಸ್ ಬೇಕಾಗತ್ತೆ. ನೋಡಿಕೊಂಡು ಬೌಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ತುಂಬ ಈಸಿ ಮಾಡೋದು, ಕಷ್ಟ ಅಂತ ಏನಿಲ್ಲ, ಕರೆಕ್ಟಾಗಿ ಮೆಥಡಲ್ಲಿ ಮಾಡಬೇಕು ಅಷ್ಟೇ. ಆ್ಯಂಡ್ ನಾನಿಲ್ಲಿ ಒಂದು ಗಟ್ಟಿಯ ಬಾಣಲಿ ಇಟ್ಕೊಂಡು ಅದರೊಳಗಡೆ ನಾನು ಇದನ್ನು ಸ್ಟೀಲ್ ಬೌಲ್ನ ಇಡ್ತಾಯಿದ್ದೀನಿ. ಒಂದು 30 to 40 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲೇ ಇದನ್ನು ಬೇಕ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಫ್ಲಫಿಯಾಗಿ ಬರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿತ್ತು ಕೇಕು, ಟ್ರೈ ಮಾಡಿ. ಆ್ಯಂಡ್ ಹಾಗೆ ಕೇಕೆಲ್ಲ ತಿಂದ್ಕೊಂಡು ನೈಟ್ ಅಂತ ಒಂದು ಡ್ರೈವ್ ಹೋಗಿದ್ವಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಕ್ಕೆ. ನೋಡಿ, ಇಲ್ಲಿ ಇಬ್ಬರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಆ್ಯಂಡ್ ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.